ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ 19 ಜನ ನೂತನ ಸಚಿವರು ಜಾಯ್ನ್ ಆಗಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಪಕ್ಷದಲ್ಲಿ ಈಗಾಗಲೇ ಬಂಡಾಯ ಭುಗಿಲೆದ್ದಿರುವಂಥದ್ದು. ಶಾಸಕ ಸ್ಥಾನಕ್ಕೆ ಇಂಡಿ MLA ಯಶವಂತರಾಯಗೌಡ ಈಗಾಗಲೇ ರಾಜೀನಾಮೆಯನ್ನು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ. ಹೀಗಾಗಿ ಸುರ್ಜೇವಾಲಾ ಅವರು ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಬಂಡಾಯ ಶಮನಕ್ಕಾಗಿ ಅವರು ಸಾಕಷ್ಟು ಸರ್ಕಸನ್ನು ಮಾಡ್ತಾ ಇರುವಂಥದ್ದು. ಇನ್ನು ಹಲವರು ಯಶವಂತರಾಯಗೌಡ ಬಳಿಕ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಸುರ್ಜೇವಾಲಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಶವಂತರಾಯಗೌಡ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಸುರ್ಜೇವಾಲಾ ನಡೆಸಿದ್ದಾರೆ. ಯಶವಂತರಾಯ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಅವರು ತೆರಳಿ ಕನ್ವಿನ್ಸ್ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಯಶವಂತರಾಯಗೌಡರನ್ನ ವಿಶ್ವಾಸಕ್ಕೆ ಪಡ್ಕೊಳ್ಳೋದಕ್ಕೆ ಏನು ಸುರ್ಜೇವಾಲಾ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಯಾಕಂತಂದರೆ ಇಂಡಿ ಶಾಸಕರು 4 ಬಾರಿ MLA ಆಗಿದ್ದಾರೆ. ಅದೇ ರೀತಿಯಾಗಿ ಅವರ ಅಸಮಾಧಾನ ಏನು ಅಂತಂದರೆ ಸ್ವತಂತ್ರ ನಂತರದ ದಿನಗಳಲ್ಲಿ ಇದುವರೆಗೂ ಕೂಡ ಇಂಡಿಯಿಂದ ಯಾರೂ ಕೂಡ ಒಬ್ಬರು ಸಚಿವರಾಗಿಲ್ಲ. ನನಗೆ ಸಚಿವ ಸ್ಥಾನ ಸಿಗುವಂತಹ ಭರವಸೆ ಇತ್ತು, ಆದರೆ ಅದನ್ನು ಹೈಕಮಾಂಡ್ ಮಣ್ಣುಪಾಲು ಮಾಡಿದೆ, ನಿರಾಸೆ ಮಾಡಿದೆ. ಹೀಗಾಗಿ ನಾನು ನನ್ನ ಮನಸ್ಸಿನ ವಿರುದ್ಧವಾಗಿ ಆತ್ಮವಿಶ್ವಾಸಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ನಿನ್ನೆ ಸಲ್ಲಿಸಿದರು. ಈಗ ಆ ರಾಜೀನಾಮೆಯನ್ನು ವಾಪಸ್ ಪಡೀರಿ, ನಿಮ್ಮನ್ನು ಕೂಡ ನಾನು ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ, ಮುಂದಿನ ದಿನಮಾನಗಳಲ್ಲಿ ಪಕ್ಷ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡುತ್ತೆ, ಯಾರನ್ನೂ ಕೂಡ ಪಕ್ಷ ಕಡೆಗಣಿಸಲ್ಲ, ನಿಮ್ಮ ಸೇವೆ ಪಕ್ಷಕ್ಕೆ ಅತ್ಯಗತ್ಯ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಯಶವಂತರಾಯಗೌಡ ನಿವಾಸಕ್ಕೆ ಭೇಟಿ ಕೊಟ್ಟು ಅವರನ್ನು ಕನ್ವಿನ್ಸ್ ಮಾಡಿದಾರಂತೆ. ಆದರೆ ಮತ್ತೊಂದು ಕಡೆ ಇನ್ನೂ ಅನೇಕ ಸಚಿವರು ಯಾರೆಲ್ಲ ಈಗಾಗಲೇ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರಲ್ಲ ಅವರು ಸಂತಸದಲ್ಲಿದ್ದಾರೆ. ಮತ್ತೊಂದು ಕಡೆ ಯಾರಿಗೆ ಮಿನಿಸ್ಟ್ರಿಗಿರಿ ಸಿಕ್ಕಿಲ್ಲ ಅವರು ಬೇಸರದಲ್ಲಿರುವಂಥದ್ದು.